ಬಿಲ್ಡರ್ ನೋಡ್ರಿ ಬಿಲ್ಡರ್ ಇದೇ ಕಾಲ್ ಮೇಲೆ ರಾಯರ್ ಪವಾಡ ಹಂಗೈತಿ ನೋಡ್ರಿ. ಇಡ್ಲಿ ಫೇಮಸ್ ಇಸ್ ದೋಸೆ ಹೊಡ್ಯಾತೀರ. ಸೊ ಇದು ಕಲ್ಲು ಏನು ಗೊತ್ತಾಗಲ್ಲ ಗೈಸ್. ಇದೇನು ಹುಳುಗಳ ರಾಶಿ ಆಗೈತಿ. ವೆಜ್ ಮಂತ್ರಾಲಯದಾಗ ಇಡ್ಲಿ ಫೇಮಸ್ ಅಂತಾರ. 150 ಸ್ಪೀಡ್ದಾಗ ಬಂದ್ರೆ ಮತ್ತೆ ಎದಕ್ ಕುಳಿತಾವ್. ದಿಗಂಬರ ಮೋರ್ದಿನ ಕಾಶಿಪತಿ ಗಂಗಾಧರ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಇವಾಗ ಎಲ್ಲಿ ಹೊಂಟಿವಿ ಅಂದ್ರೆ ಚಿಂತನಿ ಮೌನೇಶ್ವರ ಜಾತ್ರೆ ಐತಿ. ಆ ಜಾತ್ರೆ ಮುಗಿಸ್ಕೊಂಡ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಐತಿ. ಲೆಟ್ಸ್ ಗೋ. ಎಲ್ಲ ಬ್ಯಾಗ್ ಪ್ಯಾಕಿಂಗ್ ರೆಡಿ ಆಯ್ತಾ, ಬುತ್ತಿ ರೆಡಿ ಆಯ್ತಾ. ಸೊ ಎರಡು ಸುಟ್ಕೇಸ್ ರೆಡಿ ಆಗೈತಿ. ಒಂದು ಚಾದರ ಒಂದು ಪ್ಲಸ್ ಒಂದು ನೀರಿಂದ ಒಂದು ತಗೊಂಡಿವಿ. ಸೊ ಎಲ್ಲ ಬಡ ಬ್ಯಾಗ್ ಪ್ಯಾಕ್ ಮಾಡಿ ಸೊ ಲೆಟ್ಸ್ ಗೋ ಗೈಸ್. ದಿಗಂಬರ ಮೋರ್ದಿನ ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ್. ಚಿಂತನಿ ಮೌನೇಶ್ವರ ಮಹಾರಾಜ್ ಕಿ ಜೈ. ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡ ಹೋಗ್ಬೇಕು. ಲೆಟ್ಸ್ ಗೋ. ಬಸವಣ್ಣ ಬಾಗೇವಾಡಿದಾಗ ಇದೀವಿ. ಬಸವಣ್ಣ ಟೆಂಪಲ್ ಫೇಮಸ್ ಇದು. ಬಸವೇಶ್ವರ ಸರ್ಕಲ್ ನೋಡ್ಬೋದು. ಫೇಮಸ್ ಇರುವಂತ ಬಾಗೇವಾಡಿದಾಗ ಫೇಮಸ್ ಇರುವಂತ ಪ್ಲೇಸಸ್. ಸೊ ಗೈಸ್ ಇವಾಗ ತಾಳಿಕೋಟಿ ನಿಯರ್ ಅದೀವಿ. ಒಂದು 5 ಇಲ್ಲ 6 ಕಿಲೋಮೀಟರ್ಸ್ ಐತೆ. ಸೊ ಹಸು ಭಾಳ ಆಗತ್ತೈತೆ. ಟೈಮ್ ಬಂದ್ಬಿಟ್ಟು 3:30 ಏನೋ ಆಗೈತೆ ಅಂತ. ಸೊ ಲೆಟ್ಸ್ ಗೋ ಗೈಸ್. ಬಡ ತಿಂದ ಎಲ್ಲ ತೊಗೊಂಡು ಹೋಗ್ಯಾರ. ಸೊ ನಾನು ನೀರಿನ ಬಾಟಲ್ ತೊಗೊಂಡು ಅಜ್ಜಿನೂ ತೊಗೊಂಡು ಹೋಗೋದು. ಅಜ್ಜಿ ಐತಿದು ಇದೇ ತೊಗೊಂಡು ಹೋಗೋದು. ಅಜ್ಜಿ ಐತ್ರಿ ಗೈಸ್. ಲೆಟ್ಸ್ ಗೋ. ಹೊಡಿ ಅವಾಗಿದ್ದೀನಿ ಹೊಡಿಬೇಕು. ಇಲ್ಲೇ ಕ್ರಿಕೆಟ್ ಆಡೋದು. ಸೊ ಗೈಸ್ ಶಿಸ್ತ ಊಟ ಮಾಡೋದು. ತಿನ್ನಂದ್ರೆ ಬ್ರೆಡ್ ತಿನ್ಕೋ ಕೂತ ನೀವ ನೋಡ್ರಿ. ಏಯ್ ಬೇಡ ಊಟ ಮಾಡೋದು ಬ್ರೆಡ್ ತಿನ್ನೋದು. ಒಂದು ಡಬ್ಬಿ ಎಲ್ಲಿತ್ತು ಡಬ್ಬಿ ಅದು ಬ್ರೆಡ್ಡಿಂದ. ಏಯ್ ಅಪ್ಪ ಎಲ್ಲಿಟ್ಟಿ ಯಾರೋ ತಗೋಬಾರತ್ತಂತ ತಳಗಿಟ್ಕೊಂಡೆ. ಆಫ್ಟರ್ ಲಾಂಗ್ ಟೈಮ್ ಈ ಥರ ಹೊಲ್ದಾಗ ಕೂತ್ ವೈಬ್ ಮಾಡ್ಕೋತ ಊಟ ಮಾಡೋದಂದ್ರೆ ಬಂದ ಎದ್ದು ಬಂದ ನುಗ್ಗಿ ಬಂದ ಎದ್ದು ಬಂದ ಹಠವಾದಿ ಎದ್ದು ಬಂದ ಸೋಲನ್ನು ಪತ್ತು ತಂದ ಸಾಧನೆಯಾಗಿ. ಹೆವಿ ಟ್ರಾಫಿಕ್ ಐತಿ. ಹೆವಿ ಪಬ್ಲಿಕ್ ಪೂರಾ ರಶ್ ನೋಡ್ಬೋದು. ಪೂರಾ ಪಾರ್ಕಿಂಗ್ ಫುಲ್ ಆಗೈತಿ. ನಾವು ಲಾಸ್ಟ್ ಟೈಮ್ ಪಾರ್ಕಿಂಗ್ ಹಚ್ಚಿವ್ ಕಾರ್. ಕಿಸಿಂದ ಅರ್ಜೆಂಟ್ ಮಂತ್ರಾಲಯಕ್ಕೆ ಹೋಗ್ಬೇಕಂತಿತ್ತ. ಸೊ ಹಚ್ಚಿ ಹೋಗಿವಿ. ಹಿಂಗೆ ಲೈಕ್ ನೋಡ್ಬೋದು ನೀವು. ಈಗ ಹಚ್ಚಿರ್ತೀವಿ ಹಿಂಗೆ ಅಡ್ಡ ಕಾರ್ ಹಚ್ಚಿ ಹೋಗ್ಬಿಟ್ಟಾರ. ಪರಿ ಹೆವಿ ಟ್ರಾಫಿಕ್ ಇತ್ತು. ಈ ಸಲ ಕಮ್ಮಿ ಮಾಡ್ಯಾರ. ಸೊ ಇಲ್ಲೇ ನೋಡ್ಬೋದು. ಒಂದು 3 ಅವರ್ ನಿಂತು ಹೋದ್ಸಲ ಕಾರ್ ಸಮಿಂದ ಬೇರೆದವ್ರು ಅಡ್ಡ ಹಚ್ಚಿ ಹೋಗ್ಬಿಟ್ಟಾರ ಕಾರ್ ಪಾರ್ಕಿಂಗ್ದಾಗ. ಸೊ ಎನಿವೇಸ್ ಲೆಟ್ಸ್ ಗೋ. ಹೋಗುಮಂತ ದರ್ಶನ ತೊಗೊಂಡು ಮಂತ್ರಾಲಯಕ್ಕೆ ಹೋಗ್ಬೇಕು ಗೈಸ್ ಪೋಸ್ ಹೆಂಗೆ ಕೊಡತ್ತ ನೋಡ್ರಿ ಹುಡುಗ. ಸೊ ಗೈಸ್ ಎಂಟರ್ ಆದ್ವಿ ನೋಡ್ರಿ. ಸೊ ಜಾತ್ರೆಗೆ ಹೋಗೋಣ ಬನ್ನಿ. ಸೊ ಗೈಸ್ ರೆಸ್ಟ್ ಅಂತ ಹೆವಿ ಐತೆ ನೋಡ್ಬೋದು. ಸೊ ತಿರ್ಗಾ ನಡ್ಕೋತ ಬಂದು ಸಾಕಾಯ್ತ್ರಿ. ಇದೇ ಟೆಂಪಲ್ ಬಸ್ ಫೈನಲಿ ಬಂತ. ಇದೇ ಟೆಂಪಲ್. ಸೊ ಲೆಟ್ಸ್ ಗೋ. ಸೊ ಗೈಸ್ ದರ್ಶನದೆಲ್ಲ ಮುಗಿಸ್ಕೊಂಡ್ ಬಂದ್ವಿ. ಸೊ ಮನಿ ಪೂಜಾಕ್ ಸಾಮಾನು ತಗೊಳತಾರ ಗೈಸ್. ಇದು ಲಾಭನ ಸೊ ಮನ್ಯಾಗ ಹಾಕ್ತಾರಲ್ಲ ಧೂಪದು. ಸೊ ಇದು ಕಲ್ಲು ಏನು ಗೊತ್ತಾಗಲ್ಲ ಗೈಸ್. ಇದೇನು ಹುಳುಗಳ ರಾಶಿ ಆಗೈತಿ. ಹುಳುಗಳ ರಾಶಿ. ಸೊ ಗೈಸ್ ಇವಾಗೆಲ್ಲ ಜಾತ್ರೆ ಅದೆಲ್ಲ ಮುಗೀತ. ಸೊ ಫ್ಯಾಮಿಲಿ ಎಲ್ಲರೂ ಬರತ್ತಾರಿಂದ ಸೊ ಜಲ್ದಿ ಹೋಗಿ ಕಾರ್ ತಗೊಂಬಂದ ಸೀದಾ ಮಂತ್ರಾಲಯ ಹೋಗ್ಬೇಕ. ಸೊ ಲೆಟ್ಸ್ ಗೋ ಗೈಸ್. ಪಾರ್ಕಿಂಗ್ ಏರಿಯಾ ನೋಡ್ರಿ ಪರಿ ಕಾಣತೈತಿ. ಪೂರಾ ಸುನ್ಸಾನ್ ಆಗೈತಿ. ಸೊ ಒಬ್ಬನೇ ಹೊಂಟೇನಿ. ಮನ್ಯಾನವ್ರೆಲ್ಲ ಅಲ್ಲೇ ಅದಾರ. ಸೊ ನೋಡ್ರಿ ಗೈಸ್ ಜಲ್ದಿ ಹೋಗಿ ಕಾರ್ ತಗೊಂಡು ಅವ್ರಿಗೆ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಗೈಸ್ ಇದು ಚಿಂತನಿ ಬ್ರಿಡ್ಜ್ ಅಂತ. ಸೊ ಇಲ್ಲಿ ಕೆಳಗೆ ಹೋಗಿ ಸ್ನಾನ ಮಾಡ್ಬೋದು. ನೈಟ್ ಆಗೈತಲ್ಲ ಏನು ಸ್ನಾನ ಅದೇನಿಲ್ಲ. ಒಂದು ಟೈಮ್ದಾಗ ಇದು ಪೂರಾ ತುಂಬಿ ಹರಿದಿತ್ತು. ಪರಿ ನೀರು ಬಂದಿತ್ತು. ಸೊ ಗೈಸ್ ಫೈನಲಿ ವಿ ಆರ್ ಇನ್ ರಾಯಚೂರ್. ಇಡ್ಲಿ ದೋಸೆ ಎನಿಥಿಂಗ್ ಏನಾರು ಸಿಗ್ಬೇಕು ಎಲ್ಲಿ ಸಿಗಾಕ್ತಾ ಇರಲಿಲ್ಲ.
ಒಂದ್ ಕಡೆ ಇತ್ತು ಅದು ಪಾರ್ಕಿಂಗ್ ಇದ್ದಿದ್ದಿಲ್ಲ. ಸೊ ನೈಟ್ ಆಗೈತ್ಲ ಭಾಳ. ಸೊ ಅದ್ರ ಸಮಿಂದ ಜಾಸ್ತಿ ಯಾವ ಓಪನ್ ಇಲ್ಲ. ಸೊ ಇಲ್ಲೊಂದು ಫುಟ್ಪಾತ್ ಮ್ಯಾಗ ಒಂದ್ ಐತೆ. ಸೊ ಅಲ್ಲೇ ಏನಾರು ಹೋಗಿ ಕೇಳುಮಂತ. ದೋಸಾ ವೆರೈಟಿ ದೋಸಾ ಅದಾವಂತ. ಗೈಸ್ 2 years ಬಂದ್ವಿ. 2 years ಇದೇ ಲೈನ್ ಒಳಗೆ ಸಿಕ್ಕಿತ್ತು ರೂಮ್. ಸೊ ಈ ಸಲ ನೋಡಮ್ ಎಲ್ಲಿ ಐತಂತ. ಲೆಟ್ಸ್ ಗೋ. ಪೂರಾ ನಿದ್ದಿ, ಪೂರಾ ಟೈರ್ಡ್ ಆಗ್ಬಿಟ್ಟೈತಿ ಬಾಡಿ. ಪೂರಾ ನಿದ್ದಿ ಬಿಡತೈತಿ. ಸೀದಾ ಹೋಗಿ ಮಕ್ಕೊಂಬಿಡುದು. ಮುಂಜಾನೆ ಜಲ್ದಿ ಎದ್ದ ಪೂಜಾಕ್ ಹೋಗೋದು. ಸೊ ಗೈಸ್ ಮಕ್ಕೊಂಡಿನಿ, ಫ್ರೆಶ್ ಅಪ್ನು ಆಗಿಲ್ಲ, ಹಂಗೆ ಮಕ್ಕೊಂಡಿನಿ ಬಂದ. ಎದಕ್ಕಂದ್ರೆ ಬೆಂಗಳೂರ್ದಾಗೂ ಎಷ್ಟೆಲ್ಲ ಓಡಾಡಿದ್ವಿ. ಅಲ್ಲೂ 4 5 6 ತಾಸು 6-7 hours ಮೆಜೆಸ್ಟಿಕ್ದಾಗ ಕೂತೀವಿ ಬರೀ ಸ್ಕೂಟಿ ಸಮಿಂದ. ಅಲ್ಲಿ ಓಡಾಡಿದ್ವಿ, ಕ್ಯಾಬ್ ಅದು ಇದು ಕೊಡಾಗೈತಿ. ಅದೆಲ್ಲ ನೋಡ್ಬೇಕಂದ್ರೆ ನೀವು ನಮ್ಮ ಅಣ್ಣಂದ ಅಕ್ಷಯ್ ಪತ್ತಾರನು ಯೂಟ್ಯೂಬ್ ಚಾನಲ್ದಾಗ ಸಿಗ್ತೈತಿ, ಅವೆಲ್ಲ ನೋಡ್ರಿ. ಅದು ಬಿಟ್ರೆ ಪ್ಲಸ್ ಇವತ್ತಂದ್ರೂ ಭಾಳ ಹೆವಿ ಟೈರ್ಡ್ ಆಗೈತಿ. ಅದೇ ಮುಂಜಾನೆ ಬಸ್ಸಿಂದ ಬಂದೇನಿ. ಬಸ್ಸಿಂದ ಮನೆಗೆ ಬಂದ ಫ್ರೆಶ್ ಅಪ್ ಆಗಿ ಮತ್ತು ಮನ್ಯಾಗ ಕೆಲಸ ಹಚ್ಚಾರ. ಅಲ್ಲೋಬಾ ಇಲ್ಲೋಬಾ ಅಂತ. ಅದನ್ನು ಮುಗಿಸಿದೆ. ಅದನ್ನು ಮುಗಿಸಿ 12ಕ್ಕೆ ಡ್ರೈವ್ ಮಾಡಕತ್ತವ. ಇವಾಗ ಫ್ರೀ ಆದೆ. ಮಂಜಾಗ ಬಾಡಿಗೆ ರೆಸ್ಟ್ ಬೇಕಾಗೈತೆ ರೀ. ರೆಸ್ಟ್ ಮುಕ್ಕೊಂಬಿಡ್ತೀನಿ. ಫ್ರೆಶ್ ಅಪ್ನೂ ಆಗಿಲ್ಲ, ಮುಖ ಸುದಕ್ಕೆ ತೊಗೊಂಡಿಲ್ಲ. ನೋಡ್ಬೋದು ನೀವು, ಕುಂಕುಮ ಏನೋ ಹಾಗೆ ಐತಿ ಟೆಂಪಲ್ದಾಗಿಂದ. ಸೊ ಆಗತ್ತಿಲ್ಲ, ಎದ್ದೇಳಕ್ಕೂ ಬೇಜಾರಾಗತೈತಿ ಎದ್ದೇಳಕ್ಕೂ. ಸೊ ಗುಡ್ ನೈಟ್, ಬಾಯ್ ಗೈಸ್. ಅದ್ರ ಮತ್ತು ನಿನ್ನೆ ನೈಟ್ ಏನಾಗಿತ್ತು, ಬಸ್ ಮಿಸ್ ಆಯ್ತು. ಜಲ್ದಿ ಹೋದವ, ಒಂದು 2-3 minutes ಅಷ್ಟೇ ಲೇಟ್ ಆಯ್ತು ನಮ್ದು. ಜಲ್ದಿ ಹೋದ. ಮತ್ತು ಅವ್ರು ಬೇರೆ ಬಸ್ಸಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಊಟದ ಸ್ಟಾಪ್ದಾಗ ಮತ್ತೊಂದು ಬಸ್ ಚೇಂಜ್ ಮಾಡಿ. ಅಪ್ಪ ನಮ್ಮ ಲಗೇಜ್ 13, 14, 15 ಏನಿದ್ದು. ರೂಮಿಂದ ಕ್ಯಾಬಿಂದ ರೋಡಿಂದ ಬಸ್ಸಿಂದ ಇನ್ನೊಂದು ಬಸ್ಸಿಂದ ಮತ್ತು ಬಿಜಾಪುರದಾಗಿಂದ ಮತ್ತು ನಮ್ಮ ಕಾರ್ದಾಗಿಂದ ಮತ್ತು ಮನಿದಾಗ ಎಲ್ಲ ಇಡಬೇಕಂದ್ರೆ 12 ಆಗೈತಿ. ನನಗೆ ಗೊತ್ತು. ಮತ್ತದು 12ರಿಂದ ಇಲ್ಲಿವರೆಗೂ ಕಂಟಿನ್ಯೂ ಡ್ರೈವಿಂಗ್ದಾಗ ಅದೇನು. ಸೊ ಆಗತ್ತಿಲ್ಲ ಗೈಸ್. ಬಾಯ್, ಗುಡ್ ನೈಟ್, ಲವ್ಸ್ ಯು, ಬಾಯ್. ಸೊ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಇನ್ನು ಮ್ಯಾಗ ಒಂದು ಶಾಲ್ ಒಂದು ತೊಗೋಬೇಕಾ. ಸೊ ಹೊರಗೆ ಹೋಗಿ ತೊಗೊಳಮ್ಮ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಫೈನಲಿ ರೂಮಿಂದ ಎಲ್ಲ ಹೊರಗೆ ಬಂದ್ವಿ. ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ಬೇಕು ಗೈಸ್. ಇದು ನೋಡ್ರಿ ಹೆಂಗೈತಿ. ಒಂದೇ ಕಾಲ್ ಮ್ಯಾಗ ರಾಯರ್ ಪವಾಡ ಹೆಂಗೈತಿ ನೋಡ್ರಿ. ಒಂದೇ ಕಾಲ್ ಮ್ಯಾಗ ಐತಿ. ಸೊ 3 ಕಾಲ್ ಅದಾವ, 1 ಕಾಲಿಲ್ಲ. ಸೊ ನಮ್ಮ ದೊಡ್ಡಮ್ಮ ಅದು ಎಲ್ಲ ಮುಂದೆ ಅದಾರಂತ. ಅವ್ರಿಗೂ ಮೀಟಾಗಿ ರೀಲ್ ಶೂಟ್ ಮಾಡೋದು ಅದಾವು. ಸೊ ಗೈಸ್, ಇದು ಶಾಲ್ ತೊಗೊಂಡೆ. ಸೊ ಇದು ನಾ ಹಾಕೊಂಡೆ. ಹೊಸ ತೊಗೊಂಡ. ಯಾಕಂದ್ರೆ ಸಣ್ಣದಿತ್ತಿದ್ದು ನಂಗೆ ಲಾಂಗ್ ಬೇಕಾಗಿತ್ತು. ನೋಡ್ಬೋದು. ಶಿಸ್ತು ಬ್ಯಾಟಿಂಗ್ ಮಾಡತ್ತಾರ ನೋಡ್ರಿ. ಬ್ಯಾಟಿಂಗ್ ಇಡ್ಲಿ ಫೇಮಸ್ ಇಷ್ಟು ದೋಸೆ ಹೊಡ್ಯಾತೀರ ನೋಡಪ್ಪ. ಹಾಯ್ ಮಾಡ. ಬಿಲ್ಡರ್ ನೋಡ್ರಿ, ಬಾಡಿ ಬಿಲ್ಡರ್ ಹಿಂದಿಂದ ಹೆಂಗ ಅಂತ. ಹಾಯ್ ಮಾಡ. ಸೊ ಗಾಯ್ಸ್, ಬ್ರೇಕ್ಫಾಸ್ಟ್ ಮಾಡಕ್ ಬಂದೀವಿ. ಸೊ ಇಂಥದ್ರೆಲ್ಲ ತಿನ್ನೋದೇ ಮಜಾ ಬೇರೆ ಇರ್ತೈತಿ. ಟ್ರಿಪ್ಪಿಗೆ ಬಂದಾಗೋದು ಇಂಥಲ್ಲೇ. ಸೊ ಇನ್ನೊಂದು ಸ್ವಲ್ಪ ಫ್ಯೂ ಮಿನಿಟ್ಸ್ದಾಗ ಹೋಗ್ತೀವಿ ಒಳಗೆ. ಸೊ ಗೈಸ್, ಮಂತ್ರಾಲಯದಾಗ ಇಡ್ಲಿ ಫೇಮಸ್ ಅಂತಾರೆ. ಸೊ ಇಡ್ಲಿ ಟೇಸ್ಟ್ ಮಾಡೋಣ ಬರ್ರಿ. ಫೈನಲಿ ಬ್ರೇಕ್ಫಾಸ್ಟ್ ಅದೆಲ್ಲ ಆಯ್ತು. ಸೊ ದರ್ಶನ ಮಾಡಕ್ ಹೊಂಟೀವಿ. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಎಂಟರ್ಡ್ ದ ರಾಘವೇಂದ್ರ ಸ್ವಾಮಿ ಟೆಂಪಲ್, ಮಂತ್ರಾಲಯ. ವಾವ್, ವಾಟ್ ಅ ಬ್ಯೂಟಿಫುಲ್ ಟೆಂಪಲ್ ಗೈಸ್. ಸೊ ಗೈಸ್, ಕಿಟ್ಟ ನಾನು ಒಂದು ರೀಲ್ ಶೂಟ್ ಮಾಡ್ಬೇಕಂತ ಐತಿ. ಸೊ ನಂದು ಸಿಂಗಲ್ ಒಂದು ರೀಲ್ ಶೂಟ್ ಮಾಡೋದೈತಿ. ಕಿಟ್ಟ ರೆಡಿ ಇದೆಯಲ್ಲ? ನಾಚ್ಕೊಳತ್ತಾನ್ರಿ ಡೈಲಾಗ್. ಬರೀ ಏನೂ ಇಲ್ಲ, ಯಾವ ರಾಯರು ಅಷ್ಟೇ ಐತ್ರಿ ಡೈಲಾಗ. ಹೇಳಕ್ ನಾಚ್ಕೊಳತ್ತಾನ. ಮೊದಲು ಡೈರೆಕ್ಟ್ ಹೋಗ್ತಿದ್ವಿ. ಈ ಸಲ ಇದು ಹೊಸಾದ್ ಮಾಡ್ಯಾರ. ಸ್ಟೆಪ್ಸ್ ಏರಕ್ಕೆ ಬರತ್ತಿಲ್ಲ ನನಗೆ. ಹೊಸಾದೇನೋ ಟ್ರೈ ಮಾಡಕ್ ಹೋಗಿನಿ. ನಾನೇ ಸುತ್ಕೊಂಡಿನಿ, ಪಾಪರ್ ಆಗಿನಿ.
ಮನ್ಯಾಗ ತಿಳಿಸಿ ಹೇಳಿದ್ರ ಸುತ್ತೀನಿ ನಾನೇ ಸುತ್ತೀನಿ ಪಪ್ಪ ನಾ ಸುತ್ಕೋತೀನಿ ಅಂತ ಕಾರ್ಬಾರ್ ಮಾಡಿ ಸುತ್ಕೊಂಡೀನಿ ಆಫರ್ ಆಗೀನಿ ನಡ್ಯಾಕ ಒಂದ್ ಸ್ಟೆಪ್ ಮುಂದೆ ಇಡಕ್ಕಾಗತ್ತಿಲ್ಲ. ಶಿವ ದರ್ಶನ ಅದೆಲ್ಲ ಮುಗೀತ ಕಿಟ್ಟ ನೋಡ್ರಿ ಟೀ ಶರ್ಟ್ ಎಲ್ಲ ಬಿಚ್ಚಿಸ್ಬಿಟ್ಟಾರ ವಲ್ಲ ತಳಗತ್ತಾನ ಅಲ್ಲಿ ವಲ್ಲ ತಂದ ದೊಡ್ಡಮ್ಮನ್ ಟೀಮ್ ನೋಡಿ ಗೈಸ್ ಮಂಗ್ಯ ನೋಡ್ರಿ ಮಂಕಿ ಅಲ್ಲಿನ ಇದ್ರ ಭಾಳ ಅದಾವ ಇನ್ನೊಂದು ಹೊಕ್ಕಿವಲ್ಲ ಪಂಚಮುಖಿ ಹನುಮಂತ ದೇವ್ರ ಅಲ್ಲಿ ತುಂಬ್ಯಾವ ಮಂಗ್ಯಗಳು. ಸೊ ಗೈಸ್ ಇವಾಗ ಪ್ರಸಾದ್ ಮಾಡಕ್ ಹೊಂಟಿವಿ. ಸೊ ಅಲ್ಲಿ ಇನ್ನ ದೂರ ಐತೆ ಅನ್ಸುತ್ತ. ಸೊ ಯಾರಿಗೂ ಎನರ್ಜಿ ಇಲ್ಲ ತಿರ್ಗಾಡಕ. ಲೆಟ್ಸ್ ಗೋ. ಗೈಸ್ ಕಿಟ್ಟ ಪೂರ ಮೆತ್ಗ ಕೂತ ನೋಡ್ರಿ ಚಕ್ಕರ್ ಬರತ್ತದಂತ ಅವನಿಗೆ. ಸೊ ಗೈಸ್ ಎಷ್ಟೊತ್ತನ ವಾಕ್ ಮಾಡಿ ಆದ್ಮ್ಯಾಗ ಇವಾಗ ಪ್ರಸಾದಕ್ಕೆ ಎಂಟ್ರಿ ಆದ್ವಿ ನೋಡ್ರಿ. ಸೊ ನಮ್ಮ ರಾಯರದ ಪ್ರಸಾದ ಮಾಡಿ ಹಳ್ಳಿ ಬಿಜಾಪುರಿಗೆ ಹೋಗ್ಬಿಡ. ಗೈಸ್ ಯಾವ ಪರಿ ಗಾಳಿ ಬರತ್ತಿದ್ ಡೆಲ್ಲಿದು ಬರತ್ತಿದ ನಾ ಅಂತೀನಿ. ಇಲ್ಲಿ ಫ್ಯಾನ್ ನೋಡ್ರಿ ನೀವು ಎಷ್ಟು ದೊಡ್ಡದು ಫ್ಯಾನ್ ಇಲ್ಲೊಂದು ಐತಿ ಅದಕ್ಕೆ ಆ ಪರಿ ಗಾಳಿ ಬರತೈತಿ. ಸೊ ಗೈಸ್ ಇಲ್ಲಿ ಏನ್ ಬಿಲ್ಡಿಂಗ್ ಕಾಣತೈತ್ಲ ಇದ್ರ ಹಿಂದಿನ ಸೈಡ್ ಒಂದ್ ಓಲ್ಡ್ ರಾಜ್ಕುಮಾರ್ ಮನಿ ಐತಿ. ಅವ ಮೂವಿ ಸಮಿಂದ ಬಂದಾಗ ಇಲ್ಲ ಬೈ ಮಾಡಿದ್ರ ಅಂತ ಹೇಳ್ತಾರ. ಆಕಾಶ್ 1 2 3 1 2 3 ಸೆಕೆಂಡ್ ರೌಂಡ್ ದಾಗ ಕಿಟ್ಟೆ ಹೊಡ್ದಾನ. ಗಾದಿ ಮೆತ್ತಗ್ ಕಂಡೈತಿ ಇಬ್ರು ಫೈಟಿಂಗ್ ಆಡಾಕತ್ತಾರ. ಸೊ ಗೈಸ್ ಚಲೋ ಫೋಟೋ ತೆಗಿಪ್ಪ ಅಂತಂದ ಕರ್ಕೊಂಡ್ ಬಂದೇನ್ರಿ. ಅಂತಾವ್ ತೆಗ್ದಾನ ಗುರ್ತ್ರಿ ಲೆಜೆಂಡ್ ರೀ ಲೆಜೆಂಡ್ ಅಂತ ಮಸ್ತ್ ಬರತ್ತಿದ್ದೆ ವೈಲ್ಡ್ ಆಂಗಲ್ ಒಂದು ಫೋಟೋ ತೆಗಿಪ್ಪ ಅಂದ್ರೆ ಗೈಸ್. ಸೊ ಗೈಸ್ ರಾಮ ಲಕ್ಷ್ಮಣ ಸೊ ಏನ್ ಮಸ್ತ್ ಡೈಗ್ರಾಮ್ ಮಾಡ್ಯಾರ ಡ್ರಾ ಮಾಡ್ಯಾರ. ವಾವ್ ಸೊ ನೈಸ್. ಸೊ ಇಲ್ಲೆಲ್ಲ ನೀರು ನೋಡ್ಬೋದು ಹೆಂಗಿದಾವ. ವಾವ್ ನೈಸ್ ರಿಯಲಿ ನೈಸ್ ಗೈಸ್. ಡೈರೆಕ್ಟ್ ಮನ್ಯಾಗ ಆಟ ಆಡಪ್ಪ ಅದು ಗನ್ ಕೊಡ್ತಿದ್ರು ನೋಡ್ರಿ ಅವ್ರಿಗೆ ಹೊಡೆಯತಾನ ಲೆಜೆಂಡ್ರಿ ಇವನು. ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಗೈಸ್ ದರ್ಶನ ಅದೆಲ್ಲ ಮುಗಿಸ್ಕೊಂಬಂದು ಎಲ್ಲರೂ ಬ್ಯಾಗ್ ತಳಗ ಶಿಫ್ಟ್ ಮಾಡತ್ತಾರ. ಸೊ ನಾನು ಹತ್ರ ಬಂದು ಮಕ್ಕೊಂಡೆ ನೋಡ್ರಿ. ತಿರ್ಗಾಡಿ ಸುಸ್ತಾಯ್ತು. ಸೊ ಹಂಗೆ ನಮ್ದೊಂದು ಸ್ವಲ್ಪ ವರ್ಕ್ ಇತ್ತು ಅದನ್ನು ವರ್ಕ್ ಮುಗಿಸ್ಕೊಂಡು ಎಡಿಟಿಂಗ್ ಪ್ಲಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಫ್ರೀ ಆದೆ. ಸೊ ಲೆಟ್ಸ್ ಗೋ ಟು ಬಿಜಾಪುರ್ಗೆ ಹೋಗ್ಬೇಕು. ದಾರ್ಯಾಗ ಒಂದು ಇನ್ನೊಂದು ಟೆಂಪಲ್ ಐತಂತ ಯಾವುದು ಪಂಚಮುಖಿ ಆಂಜನೇಯದ ಒಂದು ಟೆಂಪಲ್ ಐತಂತ. ಸೊ ಆ ಟೆಂಪಲ್ಗೆ ಹೋಗಿ ದರ್ಶನ ಆಗ್ತೀವಿ. ದರ್ಶನ ಆಗಿ ಡೈರೆಕ್ಟ್ ಬಿಜಾಪುರ್ ಗೈಸ್. ಸೊ ಗೈಸ್ ಮಂತ್ರಾಲಯ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯ ಹೊಂಟಿವಿ. ಸೊ ಇಲ್ಲಿಂದ 20 ಕಿಲೋಮೀಟರ್ ಆಗುತ್ತೆ. ಪಂಚಮುಖಿ ಆಂಜನೇಯ ಹೊಂದಿವಿ. ಸೊ ಇಲ್ಲಿ ದರ್ಶನ ಮಾಡ್ಕೊಂಡು ಜಲ್ದಿ ಹೋಗ್ಬೇಕು. ಸೊ ಬಿಜಾಪುರ್ ಇಲ್ಲಿಂದ 206 ಕಿಲೋಮೀಟರ್ ಐತಿ. ಸೊ ಆದಷ್ಟು ಜಲ್ದಿ ಹೋಗ್ಬೇಕು. ಮತ್ತು ನೈಟ್ ಗಾಡಿ ಸ್ಲೋ ಆಗಿಬಿಡ್ತೈತಿ. ಲೆಟ್ಸ್ ಗೋ. ಮಂಗ್ಯ ನೋಡ್ರಿ ಮಂಗ್ಯ ಹೆಂಗದಾವ. ಸೊ ಗೈಸ್ ದರ್ಶನ ಅದೆಲ್ಲ ಆಯ್ತು. ಸೊ ಜಲ್ದಿ ಇಲ್ಲಿಂದ ಬಿಡ್ಬೇಕು ನಾವು. ಜಲ್ದಿ ಎಣ್ಣೆ ಕಲೆಕ್ಷನ್ ಜಲ್ದಿ ಬರಬೇಕು. ಇಲ್ಲೇ ಲೇಟ್ ಮಾಡಿದ್ರೆ ಮತ್ತೆ ನಾವು 1ಗೆ ಹೋಗ್ಬೇಕಾಗ್ತದೆ ಬಿಜಾಪುರ್ಗೆ. ಹೆವಿ ಆಗೈತೆ ಅಂದ್ರೆ ಆರಾಮ ಹೊಡೆಯೋದಷ್ಟು. ಐ ಟ್ರೈ ಮೈ ಬೆಸ್ಟ್ ಟು ರಿವ್ಯೂ. ಗೈಸ್ ಈ ಚಿಕ್ಕ ಕಲ್ಲು ಏನಿದೆಯಲ್ಲ ಇದ್ರ ಮ್ಯಾಗ ಒಂದು ಇಂಥ ದೊಡ್ಡ ಕಲ್ಲು ನಿಂತೈತಿ. ಒಂದು ಚಿಕ್ಕ ಕಲ್ಲು ಮ್ಯಾಗ ಇಂಥ ದೊಡ್ಡ ಕಲ್ಲು ನಿಂತೈತಿ. ವಾವ್ ರಿಯಲಿ ಇದು ಪವಾಡ ಆಂಜನೇಯಂದು.
ಸೊ ಗೈಸ್ ಇಲ್ಲಿ ಹುಳ ನೋಡ್ಬೋದು ಸೊಳ್ಳಿ. $150 ಸ್ಪೀಡ್ದಾಗ ಬಂದ್ರೆ ಮತ್ತೆ ಎದಕ್ಕೆ ಕುಳಿತಾವ್ ಇಲ್ಲೂ ಪೂರಾ ಸೊಳ್ಳಿ. 150 ಸ್ಪೀಡ್ ಒಳಗೆ ಬಂದ್ರೆ ಎದಕ್ಕೆ ಕುಳಿತಾವ್ ಹೇಳ್ರಿ. ಸೊ ಇವಾಗ ಬ್ರೇಕ್ ಟೈಮ್ ತೊಗೊಂಡಿದ್ವಿ ಟೀ ಕುಡಿಯಾಕ. ಸೊ ಇನ್ನೂ 150 ಕಿಲೋಮೀಟರ್ ಐತೆ ಹೋಗೋದು ಬಿಜಾಪುರ. ಸೊ ಲೆಟ್ಸ್ ಗೋ ದ ರೈಟ್. ಸೊ ಗಾಯ್ಸ್ ಎಷ್ಟೋ ತನ ಡ್ರೈವ್ ಮಾಡಿ ಆದ್ಮ್ಯಾಗ ಸೊ ಫೈನಲಿ ನಮ್ಮ ಮನ್ಗಳಿಗೆ ಊಟ ಮಾಡಕ್ ಬಂದೀವಿ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಎಲ್ಲ ಕಡೆ ದಾವಗಳು ಹುಡುಕಿದ್ವಿ, ಸ್ವಲ್ಪ ಸರಿ ಅನಿಸ್ಲಿಲ್ಲ. ಸೊ ಡ್ರಿಂಕ್ಸ್ ಅದು ಇದು ಲೈಕ್ ಮಾಡತ್ತಿದ್ರ. ಸೊ ಫ್ಯಾಮಿಲಿ ಇದ್ರು ಇತ್ತ, ಸೊ ಸರಿ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ಇವಾಗ ಟೈಮ್ ಬಂದ್ಬಿಟ್ಟು 11:30 ಆಗೈತಿ. ಸೊ ಲೆಟ್ಸ್ ಗೋ.